ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಡ್ಲಿ ಕಾ ಪುತ್ರಿ ಅಂತ ಹೇಳಿ ಮಾಡಿದ್ರು. ಪಟ್ಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಡಿ. ಇವು ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ. ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರಿಗೆ ಬೇನೆ. ಇಡ್ಲಿ ಮಾತೆಗೆ ಒಂದು ಇಡ್ಲಿದೇ ಒಂದು ಕಟ್ಟಿ ಅದನ್ನು ಹಾಡ ಕಟ್ಟಬೇಕು, ಕಡೆ ಇಂಗ್ಲೀಷ್ನಾಗರೆ ಕಟ್ಟಬೇಕು. ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತೆಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ ಕೆ ಶಿವಕುಮಾರ ಇದು ನಾಟಕ ಮಾಡಕ್ಕೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರೆ ಅಂದ್ರೆ ಒಂದು ಕಾಲ ಈ ಕಡೆ ಬಿಟ್ಟಾರ ಅವ್ರು ಬಿ ಜೆ ಪಿ ಕಡೆ. ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರಿಂದ MLA ಎಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೇನೆ, ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ. ಮುಂದೆ ನಮಸ್ತೆ ಸದಾ ವತ್ಸಲೆ ಹಾಡ್ತಿರ್ತಾರೆ ಹಾಡ್ಯಾರ. ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಕೂಡ ಇದು ಹಿಂದುಗಡೆ ನಮ್ಗೆ ಇಂಟು ರಿಪೋರ್ಟ್ ಐತೆ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಯ್ತು ರಿಪೋರ್ಟ್. ನನಗೆ ನಮ್ಮ ಪಾರ್ಟಿ ಒಬ್ಬ ಹೈಕಮಾಂಡ್ अदर ಕೇಳಿದ್ರು, पाटिल जी आपको कितना डी के शिवकुमार के साथ है? ना है 10-12 है, वो भी बीजेपी खिलाफ है तो एक भी नहीं आएगा. अरे बीजेपी और जोड़ा बन रहा हूँ, आपका सही ये है, करेक्ट है आपका. वैसे ही पहला हम कोशिश किए थे डी के शिवकुमार के साथ. विजेंद्र ने बोले थे, विजेंद्र जी डिप्टी CM डी के शिवकुमार जी कर्नाटक को बेच देते हैं.